ನಾವು ಸಣ್ಣವರಿದ್ದಾಗ ಈ ಆಗಸ್ಟ್ 15 ವಾಟಾಳ್ ನಾಗರಾಜ್ ಟಿ ವಿ ಒಳಗೆ ಬಂದ್ರೆ ಸಾಕು, ನಾವು ಭಾಳ ಅಂದ್ರೆ ಭಾಳ ಖುಷಿ ಪಡ್ತಿದ್ದೆವು. ಯಾಕಂದ್ರೆ ಅವತ್ತೊಂದು ದಿನ ರಜಾ ಅಂತೇಳಿ ನಮ್ಗೆ ನಾವೇ ಘೋಷಣೆ ಮಾಡ್ಕೊಂಬಿಡ್ತಿದ್ವಿ. ಸ್ಟಿಲ್ ಆದರೂ ನಾವು ಸಣ್ಣವರಿದ್ದಾಗ ಎಷ್ಟು ಚೂತೆ ಇದ್ದೀವಿ ಅಂದ್ರೆ ಅದೇ ಚೂತೆ ಕ್ವಶನ್ ಕೇಳ್ತೀವಿ. ಏನಪ್ಪ ಅಂದ್ರೆ, ಸರ್ ನಾಳೆ ಬ್ಯಾಗ್ ತರ್ಬೇಕೇನ್ರಿ? ಅವ ಮಾಸ್ತರ್ ಬ್ಯಾಸ್ರಾದ್ರೂ ಅದೇ ಹೇಳ್ತಿದ್ದ, ಬ್ಯಾಗ್ ಏನು ಬೇಡ, ವೈಟ್ ಶೂಸ ವೈಟ್ ಬಟ್ಟೆ ಹಾಕೊಂಬರ್ರಿ ಸಾಕ್ರೋ ಅಂತಿದ್ದ. ಸ್ಟಿಲ್ ಅದೇ ಕ್ವಶನ್, ಚೂತೆ ಕ್ವಶನ್ ಈಗಲೂ ಕೇಳ್ಬೇಕನ್ಸ್ತೈತಿ. ಯಾರಿಗಪ್ಪ ಅಂದ್ರೆ ನಮ್ಮ ಮ್ಯಾನೇಜರ್ಗೆ, HR ಗೆ, ನಾವು ಹೋಗೋ ಕಂಪನಿಗೆ ಕೇಳ್ಬೇಕನ್ಸ್ತೈತಿ. ಆದ್ರೆ ಅವ್ರ ಆನ್ಸರು ಗೊತ್ತೈತಿ ನಮ್ಗೆ. ಏನಪ್ಪ ಅಂದ್ರೆ ಅವ್ರು ಏನು ಹೇಳ್ತಾರಂದ್ರೆ, ಬ್ಯಾಗ್ ತರ್ಲಾರೆ ಇಲ್ಲಿ ಬಂದು ಕೂತೇನು ಕಡ್ಲೆ ಪೂರ್ತಿತ್ತೀರೇನ್ರೋ ಅಂತಾನೆ. ಆ ಸುಳೆ ಮಗಗೂ ತಲೆ ಬ್ಯಾನ್ ಆಗಿರ್ತೈತಿ. ಯಾಕಪ್ಪ ಅಂದ್ರೆ ಅವ್ನು ಬಾಸ್ನು ಬಿಡಲ್ಲ ಅವನಿಗೆ. ಅವನು ಇವತ್ತು ರಜೆ ಸಿಗ್ತೈತೆ ಅನ್ಕೊಂಡಿರ್ತಾನೆ, ಸಿಗಲ್ಲ. ಮೇ ಬಿ ನಮ್ದು ಒಂದೇ ದೇಶ ಅನ್ಸುತ್ತೆ ಇಂಡಿಪೆಂಡೆನ್ಸ್ ಡೇ ದಿನನೂ ಇಂಡಿಪೆಂಡೆಂಟ್ ಆಗಿ ಇರಕ್ಕೆ ಬಿಡಲಾರ್ದು. ಸ್ಟಿಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕಂಪ್ನಿ ಒಳಗೆ ವರ್ಕ್ ಮಾಡೋರಿಗೆ, IT BT ಅವ್ರಿಗೆ ಎಲ್ರಿಗೂ ಹ್ಯಾಪಿ ಅಂತ ಇರಲ್ಲ, ಬಟ್ ಇಂಡಿಪೆಂಡೆಂಟ್ ಆಗಿರ್ರಿ ನಿಮ್ಮ ಅವನು.